ಡೇ 20 ಆಫ್ ಫಿಟ್ನೆಸ್ ಬ್ಲಾಗ್. ಇವತ್ತು ಬೆಳಗ್ಗೆ ಎದ್ದು ಕೂಡ ಜಿಮ್ಗೆ ಬಂದ್ಬಿಟ್ಟಿವ್ರಿ. ಯಾಕಂತಂದ್ರೆ ಸಾಯಂಕಾಲ ಲೇಟ್ ಆಗಿ ಬರೋದಾಗೈತ್ರಿ. ಹಿಂಗಾಗಿ ಜಿಮ್ಗೆ ಬರಕ ಅನಾನುಕೂಲ ಆಗ್ಬಿಟ್ಟೈತಿ. ಆದ ಕಾರಣ ಇನ್ ಮ್ಯಾಗಿಂದ ಬೆಳಿಗ್ಗೆ ಬರ್ಬೇಕಂತ ಹೇಳಿ ಡಿಸೈಡ್ ಮಾಡ್ಬಿಟ್ಟೇನಿ. ಸಾಯಂಕಾಲ ಬರೋದಕ್ಕಿಂತ ಬೆಳಿಗ್ಗೆ ಬಂದ್ರೆ ಜಿಮ್ಗೆ ಒಳ್ಳೇದಂತ ಹೇಳಿ ಅಂತಾರ. ಒಂದ್ ಹೇಳ್ದಂಗ ಟೈಮ್ ನಮಗೆ ಅಡ್ಜಸ್ಟ್ ಆಗಂಗಿಲ್ರಿ, ನಾವ ಟೈಮ್ಗೆ ಅಡ್ಜಸ್ಟ್ ಆಗ ಬಂದ್ ಕೂಡ ನಮ್ಮ ವಾರ್ಮಪ್ ಎಲ್ಲ ಮುಗಿಸಿ ವರ್ಕೌಟ್ ಸ್ಟಾರ್ಟ್ ಮಾಡ್ಬಿಟ್ಟೇನ್ರಿ. ಬರ್ರಿ ಬಡ ಬಡ ವರ್ಕೌಟ್ ಮುಗಿಸ್ಬಿಡುನು. ಈಗ ಹೆಚ್ಚು ಕಮ್ಮಿ ಒಂದು 4 ದಿವಸ ಆಗಿತ್ರಿ ಜಿಮ್ಗೆ ಕರೆಕ್ಟ್ ಬರಕ್ ಆಗಿದ್ದಿಲ್ಲ. ಯಾಕಂತಂದ್ರೆ ಅದ ವರ್ಕ್ ಪ್ರೆಷರ್. ವರ್ಕೌಟ್ ಎಲ್ಲ ಕಂಪ್ಲೀಟ್ ಮಾಡಿದ್ಮ್ಯಾಗ ಬೆವರು ಕಿತ್ಕೊಂಡ್ ಬಂದ್ಬಿಡ್ತ್ರಿ. ಆಮೇಲೆ ಮನಿಗ್ ಹೊಂಟೆ. ಮನಿಗ್ ಹೋಗಿ ನೋಡ್ತಾನೆ ಗಾಡಿ ಹೊಲಸಾಗಿತ್ತು. ನಾ ಹೋಗೋರಾಗ ಸ್ವಚ್ಛ ಆಗಿತ್ತು. ಅದಕ್ಕೆ ಕಾರಣ ಯಾರಪ್ಪ ಅಂತಂದ್ರ ನಮ್ ತಮ್ಮ. ಅವಂಗ ಗಾಡಿ ಒಂದೀಟು ಹೊಲಸಿರ್ಬಾರ್ದ್ರಿ, ಅಷ್ಟು ಕ್ಲೀನ್ ಇಟ್ಕೊಂತಾನ ಗಾಡಿ ಅಂದ್ರ ಅಷ್ಟ್ ಲೋರಿ ಅವಂಗ. ಆಮೇಲೆ ಬಡ ಬಡ ಡ್ಯೂಟಿಗೆ ಹೋಗಕ ರೆಡಿ ಆದ್ವಿ. ಮನ್ಯಾಗ ಅವತ್ತು ಬೆಳಗ್ಗೆ ಎದ್ದು ರೊಟ್ಟಿ ಮಾಡಿದ್ರಿ, ಆದ್ರೆ ರೊಟ್ಟಿ ತಿನ್ನಾಕ ಮನಸ್ಸಿದ್ದಿಲ್ಲ. ಹಿಂಗಾಗಿ ರೊಟ್ಟಿ ಮುಟ್ಟಿಗೆ ಮಾಡ್ಕೊಂಡು ತಿಂದೆ. ನಮಗ ಇದಂದ್ರ ಬಾಳ ಇಷ್ಟ ರೀ. ನಿಮ್ಗೂ ಇಷ್ಟ ಅಂದ್ರೆ ಕಮೆಂಟ್ ಮಾಡ್ರಿ. ಆಮೇಲೆ ಒಂದ್ ಸೇಬು ಹಣ್ಣು ತಿಂದೆ. ಸೇಬು ಹಣ್ಣು ತಿಂದು ಬೈಕತ್ತಿ ಡ್ಯೂಟಿಗೆ ಹೊಂಟ್ವಿ. ಇವತ್ತು ಯಾಕ ಅಪರೂಪಕ್ಕ ಜಿಯೋ ಸವಾನ್ ಒಳಗ ನಮ್ಮ ಇಷ್ಟವಾದ ಹಾಡ್ ಹತ್ತಿತ್ರಿ. ಆ ಹಾಡ್ ಯಾವಪ್ಪ ಅಂತಂದ್ರ ನೋಡುತ್ತಿರೆ ನಿನ್ನ ನಗುನ ತುಸು ಜಂಭ ನಿನಗೆ ಇದ್ದರು ನನಗಿಷ್ಟ ನೀನು ಆದರೂ ನಿನ ಹಾಗೆ ಯಾರು ನನ್ನನು ಸೆಳೆದಿಲ್ಲ ಇನ್ನು. ನಿಮ್ಗೂ ಈ ಹಾಡು ಇಷ್ಟ ಅನ್ರಿ? ಕಮೆಂಟ್ ಮಾಡಿ. ಇವತ್ತು ಯಾಕೋ ಬೆಳಿಗ್ಗೆ ಜಿಮ್ ಹೋಗಿ ಬಂದಿದ್ದಕ್ಕೆ ಮೈಂಡ್ ಯಾಕೋ ಒಂಥರ ಫ್ರೆಶ್ ಇತ್ತು. ಮತ್ತೆ ಸೀದಾ ಒಮ್ಮಕ್ಲೆ ರಾತ್ರಿ ವರ್ಕ್ಸ್ ಕಂಪ್ಲೀಟ್ ಮಾಡಿ ನಾವು ನಮ್ಮ ಮನೆ ಕಡೆ ಹೊಂಟ್ವಿ. ಮತ್ತೆ ನಾ ಸಿಗೋನು. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ಕಾರ, ಗುಡ್ ನೈಟ್.